ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಆಯಿತಾ. ನಾನು ಗ್ರಾಮರ್ ಅಷ್ಟೇ ಇವಾಗ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು. ಗ್ರಾಮರ್ ಅಂದು ಮುಗಿಸಿದರೆ ಈ ಒಂದು 3 ಮಾಡಲ್ ಕ್ವಶನ್ ಪೇಪರ್ ಓವರ್ ಆಲ್ ಕಂಪ್ಲೀಟ್ ಆಗುತ್ತೆ. ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಕನ್ನಡ ಸಬ್ಜೆಕ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 3 ಈ 3 ಮಾಡಲ್ ಕ್ವಶನ್ ಪೇಪರ್ ಎಂದು ನಾನು ಗ್ರಾಮರ್ ಕೀ ಆನ್ಸರ್ ಮಾಡಿದ್ದೇನೆ. ನಾನು ಆಲ್ರೆಡಿ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ಮತ್ತು 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೀಡಿದ್ದೇನೆ. ಅಂದರೆ MCQ ಕ್ವಶನ್ ಕೀ ಆನ್ಸರ್ ಮಾಡಿದ್ದೇನೆ, ಖಾಲಿ ಬಿಟ್ಟ ಸ್ಥಳ ಕೀ ಆನ್ಸರ್ ಮಾಡಿದ್ದೇನೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೊಂದಿಸಿ ಬರೆಯಿರಿ ಕೀ ಆನ್ಸರ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ಮಾಡಿದ್ದೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. 2 ಅಂಕದ ಪ್ರಶ್ನೆ ಆಗಿರ್ಬೋದು, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ನಿಮ್ಮ ಹತ್ರ ಗೈಡ್ ಇರುತ್ತೆ, ನೀವು ಆರಾಮಾಗಿ ಆನ್ಸರ್ ನೋಡ್ಕೊಳ್ಳಿ ಆಯಿತಾ. ಅದ್ರ ಬಗ್ಗೆ ಏನು ವರಿ ಇಲ್ಲ ನಮಗೆ. ಓನ್ಲಿ MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಗ್ರಾಮರ್ ಇದಷ್ಟು ನೀವು ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ. ಮತ್ತು ಈವನ್ ನಿಮ್ಮ ಕಾಲೇಜಿನಲ್ಲಿ ಮಿಡ್ ಟರ್ಮ್ ಪರೀಕ್ಷೆ ನಡೆಸ್ತಾರೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸ್ತಾರೆ, ಪ್ರಿಪೇಟರಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಆಯಿತಾ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಗ್ರಾಮರ್ ನೋಡಿ ಇಲ್ಲಿ ಆಯಿತಾ. ವಿಭಾಗ ಉ ಅಂತ ಹಾಕಬೇಕು ಆಯಿತಾ. ವಿಭಾಗ ಉ ಅಂತ ಹಾಕಿ ಭಾಷೆ ಅಭ್ಯಾಸ ಅಂತ ಹೆಡ್ಲೈನ್ ಹಾಕಬೇಕು ಆಯಿತಾ. ಅಂತ ಹಾಕಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಇಲ್ಲಿ ನಮಗೆ ಮೇಜರ್ ಹೆಡ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ನೋಡಿ ಕ್ವಶನ್ ನಂಬರ್ 45 ಅಂತ ಹಾಕಬೇಕು. ಇಲ್ಲಿ ಇವಾಗ ಯಾವುದಾದ್ರೂ 2 ಬರಿಬೇಕಂತ ಅಂದಿದ್ದಾರೆ, ನೀವು 3 ಬರೆದರೂ ಕೂಡ ಓಕೆ. ಯಾಕೆಂದರೆ ಒಂದು ತಪ್ಪಾದರೆ ಇನ್ನೊಂದು ಮಾರ್ಕ್ಸ್ ಬರುವ ಸಾಧ್ಯತೆ ಇರುತ್ತೆ. 3 ಕೂಡ ಬರೀರಿ ಆಯಿತಾ. ಒಂದು ಎಕ್ಸ್ಟ್ರಾ ಕ್ವಶನ್ ಕೂಡ ಬರೀರಿ. ಇಲ್ಲಿ ನೋಡಿ ಇಲ್ಲಿ ಏನು ಕೇಳಿದ್ದಾರೆ, ಈ ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ ಬರೆಯಿರಿ ಅಂತ ಅಂದಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ವೀರ ಇದ್ದಿದ್ದು ಏನಾಗುತ್ತೆ, ಬೀರ ಆಗುತ್ತೆ ಆಯಿತಾ. ಸರ್ ವೀರ ಇದ್ದಿದ್ದು ಬೀರ ಆಗುತ್ತೆ ಮತ್ತು ಅದೇ ರೀತಿ ಆಕಾಶ ಇದ್ದಿದ್ದು ಆಗಸ ಆಗುತ್ತೆ, ಮುಖ ಇದ್ದಿದ್ದು ಮೋಗ ಹೇಗಾಗುತ್ತೆ, ಇವೆಲ್ಲ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇದ್ರ ಮೇಲೆ ಡೆಪ್ತ್ ಆಗಿ ಒಂದು ವಿಡಿಯೋ ಮಾಡುತ್ತೇನೆ ಮುಂದಿನ ದಿನಗಳಲ್ಲಿ ಆಯಿತಾ. ಅಂದರೆ ಎಕ್ಸಾಮ್ ಸಮೀಪ ಬಂದಾಗ ನಾನು ನಿಮ್ಗೆ ಹೇಳುತ್ತೇನೆ ಹೇಗೆ ಬರಿಬೇಕಂತ. ಇಲ್ಲಾಂದರೆ ಪ್ರೀವಿಯಸ್ ಇಯರ್ 2024ನಲ್ಲಿ ನಾನು ಮಾಡಿದ್ದೇನೆ, ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿದರೆ ನಿಮಗೆ ವಿಡಿಯೋ ಸಿಗುತ್ತೆ ಅದು ಆಯಿತಾ. ಭಾಳಷ್ಟು ಈಸಿ ಇದೆ ಆಯಿತಾ, ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾನು ಇದೀನಿ, ನಿಮಗೆ ಗ್ರಾಮರ್ ಹೇಳ್ಕೊಡ್ತೀನಿ ಆಯಿತಾ. ಎಕ್ಸಾಮ್ನಲ್ಲಿ ಎಕ್ಸಾಕ್ಟ್ ಕ್ವಶನ್ಸ್ಗಳು ಹೇಗೆ ಬರೀಬೇಕು ಹೇಗೆಲ್ಲ ನಾನು ಹೇಳ್ಕೊಡ್ತೀನಿ. ಇದು ಭಾಳಷ್ಟು ಈಸಿ ಇದೆ ಆಯಿತಾ. ವೀರ ಇದ್ದಿದ್ದು ಏನಾಗುತ್ತೆ ಬೀರ, ಆಕಾಶ ಆಗಸ ಆಯಿತಾ, ಮುಖ ಇದೇನಾಗುತ್ತೆ ಮೋಗ. ಅದೇ ರೀತಿ ಇವಾಗ ಇಲ್ಲೇನು ಕೇಳಿದ್ದಾರೆ ಕ್ವಶನ್ ನಂಬರ್ 46, ಈ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ನೋಡಿ, ಒಂದು ವಸ್ತುವಿನ ಗುಣವಾಚಕ ಆಗಿರುತ್ತೆ. ಇವಾಗ ಹಾಸು ಗಂಬಿ, ಗಂಬಿ ಏನಾಗಿತ್ತು ಹಾಸು ಆಯಿತಾ. ಇದಕ್ಕೆ ಆನ್ಸರ್ ಏನು ಹಾಸು, ಇಷ್ಟೇ. ಹಾಸು ಇಲ್ಲೇ ಇರುತ್ತೆ ಆನ್ಸರ್. ಅದೇ ರೀತಿ ಶುದ್ಧ ನೀರು, ನೀರೇನಾಗಿತ್ತು ಶುದ್ಧ ಆಗಿತ್ತು, ಆನ್ಸರ್ ಶುದ್ಧ, ಇಷ್ಟೇ. ಅದೇ ರೀತಿ ಇವಾಗ ದೂರ ದೃಷ್ಟಿ, ದೃಷ್ಟಿ ಏನಾಗಿತ್ತು ದೂರ, ಇದು ಗುಣವಾಚಕ. ಅಂದರೆ ಮೇನ್ ನಮಗೆ ಇಲ್ಲಿ ಗುಣವಾಚಕ ಯಾವುದು ಕೊಡುತ್ತೆ, ಇವಾಗ ನೀರು ಒಂದು ಆಯಿತಾ ನೀರಾಗಿರುತ್ತೆ. ಇವಾಗ ಶುದ್ಧ ಅನ್ನೋದು ಒಂದು ಗುಣವಾಚ ಆಯಿತಾ, ಒಂದು ಗುಣ ಕೊಡುತ್ತೆ, ಅಂದರೆ ನೀರಿನ ಒಂದು ಗುಣ ಕೊಡುತ್ತೆ ಅದು. ಸೊ ಆ ಒಂದು ಗುಣವಾಚಕ ಆಗಿರುತ್ತೆ. ಇವಾಗ ಶುದ್ಧ ಇದು ಗುಣವಾಚಕ, ನೀರಿನ ಗುಣವಾಚಕ ಯಾವುದು ಶುದ್ಧ ಅಂತ ಇಲ್ಲಿ ಆಯಿತಾ. ಸೊ ಹೇಗೆ ಬರೀಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ, ಇವಾಗ ವೀರ ಇಜ್ಕೊಲ್ ಟು ಬೀರ ಈ ರೀತಿ, ಆಕಾಶ ಇಜ್ಕೊಲ್ ಟು ಆಗಸ, ಮುಖ ಇಜ್ಕೊಲ್ ಟು ಮೋಗ ಅಂತ ಈ ರೀತಿ ಬರಿಬೇಕು ಆಯಿತಾ. ಕ್ವಶನ್ ನಂಬರ್ ಹಾಕಿ ಆಯಿತಾ, ಎಲ್ಲ ವಿದ್ಯಾರ್ಥಿಗಳು ಆಯ್ತಾ ಇದೇ ರೀತಿ ಬರಿಬೇಕು. ಕ್ವಶನ್ ನಂಬರ್ 47, ಈ ಕೆಳಗಿನ 2 ಪದಗಳ ವಿಭಕ್ತಿಯ ಪ್ರತ್ಯಯಗಳನ್ನು ಹೆಸರಿಸಿ. ನಿಮಗೆ ನೋಡಿ ಬಹಳಷ್ಟು ಈಸಿ ಆಗಿದೆ, ಡೋಂಟ್ ವರಿ, ನಾನಿದ್ದೀನಿ. ಯಾವ ರೀತಿಯಲ್ಲಿ ಗ್ರಾಮರ್ಗಳು ಬರೀಬೇಕು ಯಾವ ರೀತಿ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೇನೆ. ಇವಾಗ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೇನೆ. ಇವಾಗ ಯಾವುದು ಮಾಡಲ್ ಕ್ವಶನ್ ಪೇಪರ್ 1, 2, 3ಕ್ಕೆ ಆನ್ಸರ್ ಮಾಡಿದ್ದೀನಲ್ಲ ಕೊಟ್ಟಿರ್ತೇನೆ. ಆದರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರೀವಿಯಸ್ ಇಯರ್ 2024ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಗ್ರಾಮರ್ ಹೇಗೆ ಬರೀಬೇಕು ಇವೆಲ್ಲ ಕ್ವಶನ್ಸ್ಗಳು ಆಯಿತಾ. ಪತ್ರ ಲೇಖನ ಆಗಿರ್ಬೋದು, ಪ್ರಬಂಧ ಆಗಿರ್ಬೋದು, ಎಲ್ಲವೂ ಹೇಳಿದ್ದೇನೆ. ಇವೆಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಸುಲಭವಾಗಿ ಟ್ರಿಕ್ಸ್ ಇದೆ. ಸೊ ಅದು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೀವು ನೋಡ್ಕೋಬಹುದು. ಇಲ್ಲಾಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಕೊಳ್ಳಿ, 2024ನಲ್ಲಿ ವಿಡಿಯೋಗಳು ಮಾಡಿರ್ತೇನೆ. ಅದೇ ರೀತಿ ಈ ಕೆಳಗಿನ 2 ಪದಗಳ
ಈ ಭಕ್ತಿಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ. ಇವಾಗ ಇಲ್ಲಿ ಗುರುವಿಗೆ ಆಯಿತಾ, ಇಲ್ಲಿ ನೋಡಿ ಇಲ್ಲಿ ಗೆ ಅಂತ ಕೊನೆಯಲ್ಲಿ ಬಂದಿದೆ, ಇದೇನಾಗುತ್ತೆ ಚತುರ್ಥಿ ಆಯಿತಾ, ಇದು ಚತುರ್ಥಿ ಆಗುತ್ತೆ. ಅದೇ ರೀತಿ ತಿಮ್ಮಪ್ಪನವರಲ್ಲಿ ಆಯಿತಾ, ತಿಮ್ಮಪ್ಪನವರಲ್ಲಿ ಅಲ್ಲಿ ಅಂತಾಗಿದೆ, ಇದೇನಾಗುತ್ತೆ ಸಪ್ತಮಿ ಆಗುತ್ತೆ. ಅದೇ ರೀತಿ ಅಲ್ಲಿ ಇದ್ದಿದ್ದೇನಾಗುತ್ತೆ ಸಪ್ತಮಿ, ಇಲ್ಲಿ ಗೆ ಅಂತ ಬಂದರೆ ಅದು ಚತುರ್ಥಿ ಆಗುತ್ತೆ. ಅದೇ ರೀತಿ ಉಚ್ಚಾರ ಇಲ್ಲಿ ಅಷ್ಟೇ, ಕಟ್ಟಿಗೆಯ ಅ ಅಂತ ಬಂತಲ್ಲ ಇದೇನಾಗುತ್ತೆ ಷಷ್ಠಿ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ. ಅದೇ ರೀತಿ ಈ ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ. ನೋಡಿ, ಇವಾಗ ನಡೆದಿರುವಂತಹ ಕಾಲವನ್ನು ವರ್ತಮಾನ ಕಾಲ ಎನ್ನುತ್ತೇವೆ. ಈ ಹಿಂದೆ ಆಗಿ ಹೋಗಿರುವಂತಹ ವಿಷಯವನ್ನು ಫಾಸ್ಟ್ ಆಯಿತಾ ಭೂತಕಾಲ ಎನ್ನುತ್ತೇವೆ. ಇನ್ನು ಮುಂದೆ ಆಗಲಿರುವ ವಿಷಯವನ್ನು ಅಂದರೆ ಆಗುವ ಘಟನೆಯನ್ನು ಭವಿಷ್ಯತ್ ಕಾಲ ಎನ್ನುತ್ತೇವೆ. ನೆನಪಿಟ್ಕೊಳ್ಳಿ, ನಿಮ್ಗೆ ಗೊತ್ತಿದೆ. ಹೋದವು ಆಯಿತಾ, ಹೋದವು ಇದೇನಾಗುತ್ತೆ ಭೂತಕಾಲ ಆಯಿತಾ. ನಾನು ಇವಾಗ ಲೈವ್ ಕ್ಲಾಸ್ ಮಾಡಿದ್ದೇನೆ, ಮುಗೀತಲ್ಲ ಅದು, ಹೋದವು ಭೂತಕಾಲ ಆಯಿತಾ. ಓದಿದಳು ಆಯಿತಾ, ಇವಾಗ ಓದ್ತಾ ಇಲ್ಲ ಆಕಿ ಬಿಟ್ಟಿದ್ದಾಳೆ ಆಯಿತಾ. ಓದಿದಳು ಇದೇನಾಗುತ್ತೆ ಭೂತಕಾಲ. ಕಲಿಯುತ್ತಾರೆ ಕಲಿಯುತ್ತಾರೆ ಇದೇನಾಗುತ್ತೆ ವರ್ತಮಾನ ಕಾಲ. ಅರ್ಥ ಇದೆ? ಸೊ ಹೀಗೆ. ಅದೇ ರೀತಿ ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ನೋಡಿ, ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಇವಾಗ ಕೈಗೂಡು, ಇದಕ್ಕೆ ನೋಡಿ ಆನ್ಸರ್, ಜೀವನದಲ್ಲಿ ನಾವು ಯಾರಿಗೂ ಎಂದಿಗೂ ಕೈಗೂಡಬಾರದು ಆಯಿತಾ. ಇಷ್ಟೇ. ಇವಾಗ ರೈಲು ಬಿಡು, ಕೆಲವರು ಜನರು ಏನು ಮಾಡ್ತಾರೆ ರೈಲು ಬಿಡುವರಲ್ಲಿ ನಿಮಿಷರಾಗಿರುತ್ತಾರೆ ಅಂತ, ಇಷ್ಟೇ. ಅದೇ ರೀತಿ ರಾಮಬಾಣ, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಮೃತಾಂಜನವು ತಲೆನೋವಿಗೆ ರಾಮಬಾಣದಂತೆ. ಓಕೆ, ರಾಮಬಾಣ ಇದ್ದಂತೆ ಅಂತ ಈ ರೀತಿಯಲ್ಲಿ ಆಯಿತಾ. ಯಾವುದಾದರೂ 2 ಅನ್ಯದೇಶಿ ಪದಗಳನ್ನು ಬರೆಯಿರಿ. ಯಾವುದಾದ್ರೂ 2 ಅನ್ಯದೇಶಿ ಪದಗಳು ಅಂದ ತಕ್ಷಣ ರಸ್ತೆ ಆಗಿರ್ಬೋದು, ರೈಲು ಆಗಿರ್ಬೋದು, ಇಲಾಖೆ ಆಗಿರ್ಬೋದು ಆಯಿತಾ, ರಸೀದಿ, ಈ ರೀತಿಯಲ್ಲಿ ಬರೀರಿ. ಯಾವುದಾದ್ರೂ 3 ಬರೀರಿ ಸಾಕು ಆಯಿತಾ. ಟ್ಯಾಕ್ಸಿ ಆಗಿರಬಹುದು, ಇವೆಲ್ಲ ಅನ್ಯದೇಶಿ ಪದಗಳಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಸ್ನೇಹಿತರೆ. ಇವಾಗ ಕ್ವಶನ್ ನಂಬರ್ 51 ಆಯಿತಾ, ಆ ಅಂತ ಇರುತ್ತೆ. ಯಾವುದಾದರೂ ಒಂದು ವಿಷಯನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. 4 ಅಂಕದ ಪ್ರಶ್ನೆ ಆಗಿರುತ್ತೆ ಆಯಿತಾ. ಇಲ್ಲಿ ನಾನು ನಿಮಗೆ ಹೇಳುತ್ತೇನೆ ಪ್ರಬಂಧ ಹೇಗೆ ಬರಿಬೇಕಂದ್ರೆ 3 ಹಂತದಲ್ಲಿ ನೀವು ಬರೀಬೇಕಾಗಿರುತ್ತೆ. ಇಲ್ಲಿ ಇವಾಗ ಒಂದು ಪ್ರಶ್ನೆ ಕೇಳಿದ್ದಾರೆ, ಯಾವುದು? ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ. ನೋಡಿ, ಓನಾಗಿ ಆನ್ಸರ್ ಮಾಡಿರಿ, ಬಟ್ ನೀಟಾಗಿ ಆನ್ಸರ್ ಮಾಡಿ. 2 ಪೇಜ್ ಬರೀರಿ ಅಥವಾ 1 ಪೇಜ್, ಹಾಫ್ ಪೇಜ್ ಬರೀರಿ, ನಡೆಯುತ್ತೆ ಆಯಿತಾ. ಅಂದರೆ 1/2 ಪೇಜ್ ಬರೀರಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ. ನೋಡಿ, ಈ 2 ಪ್ರಶ್ನೆ ನೋಡಿದ ತಕ್ಷಣ ನಿಮಗೆ ಇವಾಗ ಈ 2 ಪ್ರಶ್ನೆ ಓದಿದ ತಕ್ಷಣ ನಿಮಗೆ ಇವಾಗ ಬರೆಯೋಕ್ಕೆ ಮೈಂಡ್ನಲ್ಲಿ ಕ್ಲಾರಿಟಿ ಬರ್ತಾ ಇದೆ ಇವಾಗ ಆಯಿತಾ. ಇವಾಗ ಈ ಒಂದು ಪ್ರಶ್ನೆಗೆ ಹೇಗೆ ನೀವು ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಗಮನ ಇಟ್ಟು ಕೇಳ್ರಿ ಆಯಿತಾ. ಪ್ರಬಂಧ ರಚನಾ ಹಂತಗಳು ಅಂದರೆ ಪೀಠಿಕೆ ಬರುತ್ತೆ, ಪೀಠಿಕೆ ಹಾಕಿ ಬರಿಬೇಕು, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ವಿಷಯ ವಿವರಣೆ ಆಯಿತಾ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಉಪಸಂಹಾರ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಷ್ಟಾಯಿತು? 1, ಇಲ್ಲಿ 1 3, ಇಲ್ಲೊಂದು 4 ಅಂಕದ ಈ ಒಂದು ಪ್ರಬಂಧ ಇರುತ್ತೆ. ಮೊದಲೆಲ್ಲ 5 ಅಂಕದ ಪ್ರಶ್ನೆ ಇತ್ತು ಆಯಿತಾ, ಇವಾಗ 4 ಅಂಕದ ಪ್ರಬಂಧ ನಿಮಗೆ ಮಾಡಲಾಗಿದೆ. ಇವಾಗ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ, ಪೀಠಿಕೆ ಹಾಕಬೇಕು, ವಿಷಯ ವಿವರಣೆ ಹಾಕಬೇಕು, ಉಪಸಂಹಾರ. ಈ 3 ಪಾಯಿಂಟ್ ನೀವು ಫಾಲೋ ಮಾಡಿ, ನಿಮಗೆ ಡೆಫಿನೆಟ್ಲಿ 4ಕ್ಕೆ 4 ಅಂಕಗಳು ಕೊಡ್ತಾರೆ ಆಯಿತಾ. ಇವಾಗ ಯಾವುದೇ ಒಂದು ಪ್ರಬಂಧ ಇಲ್ಲಿ ಕೇಳಿದಾರಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ 2 ಪ್ರಶ್ನೆ ಓದಿ ಇವಾಗ ಹೇಳಿದೆ, ಇಲ್ಲಿ ಒಂದು ಪ್ರಶ್ನೆ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಕನ್ನಡ ಭಾಷೆಯ ಮಹತ್ವ ನಿಮಗೆ ಒಂದು ಪ್ರಬಂಧ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಪೀಠಿಕೆ ಹಾಕಬೇಕು, ಪೀಠಿಕೆಯಲ್ಲಿ ಏನು ಬರಿಬೇಕು? ಯಾವುದು ಪ್ರಶ್ನೆ ಕೇಳಿರ್ತಾರಲ್ಲ ಅದರ ಅರ್ಥ ಬರಿಬೇಕು. ಸ್ವಲ್ಪ ಪೀಠಿಕೆದಲ್ಲಿ ಏನು ಕನ್ನಡ ಭಾಷೆಯ ಮಹತ್ವ ಬರಿಬೇಕು, ನಿಮಗೆ ಗೊತ್ತಾಗ್ಬಿಡುತ್ತೆ. ಜನರಲ್ಲಿ ಇಲ್ಲಿ ಬರೀರಿ, ಭಾಷೆ ಎಂಬುದು ದೇವರು ಮಾನವರಿಗೆ ಕಲ್ಪಿಸಿಕೊಟ್ಟಿರುವ ಅಮೂಲ್ಯ ವರ ಭಾಷೆ ಆಯಿತಾ. ಇಲ್ಲದೆ ಈ ಜಗತ್ತಿನಲ್ಲೇ ಊಹಿಸಿಕೊಳ್ಳುವ ಅಸಾಧ್ಯ. ಮನುಷ್ಯರ ನಡುವೆ ಭಾವನೆಗಳನ್ನು ಹಂಚಿಕೊಳ್ಳಲು ಇರುವ ಏಕೈಕ ಮಾರ್ಗ ಎಂದರೆ ಭಾಷೆ.
ಈ ರೀತಿಯಲ್ಲಿ ನೀವು ಏನಿದಿಲ್ಲ ಸ್ವಲ್ಪ ಹೊಗಳಬೇಕು ಅಷ್ಟೇ. ಒಂದು ಪ್ರಬಂಧ ಕೊಟ್ಟಿದ್ದಾರೆ ಅಂದರೆ ಪೀಠಿಕೆಯಲ್ಲಿ ಹೊಗಳಬೇಕು. ಆವಾಗ ವಿಷಯ ವಿವರಣೆ, ಇವಾಗ ಕನ್ನಡ ಭಾಷೆಯ ಮಹತ್ವ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಅವಾಗ ನೀವು ವಿಷಯ ವಿವರಣದಲ್ಲಿ ಸ್ವಲ್ಪ ಡೆಪ್ತ್ ಆಗಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಏನು ಇವಾಗ ಇಲ್ಲಿ ಆಲ್ರೆಡಿ ಪೀಠಿಕೆದಲ್ಲಿ ಹೇಳಿರ್ತೀರಲ್ಲ, ಸ್ವಲ್ಪ ಡೆಪ್ತ್ ಆಗಿ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು ಕನ್ನಡದ ಬಗ್ಗೆ. ಅದೇ ರೀತಿ ಉಪಸಂಹಾರ, ನಿಮ್ಮ ಅನಿಸಿಕೆ ಏನು, ಕೊನೆಯಲ್ಲಿ ನಿಮ್ಮ ಅನಿಸಿಕೆ ಬರೀಬೇಕು ಉಪಸಂಹಾರ ಹಾಕಿ, ಆಯಿತಾ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಯ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಅಂತ ಏನಿದಿಲ್ಲ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇವಾಗ ಪೀಠಿಕೆಯಲ್ಲಿ ಏನು ಬರೀಬೇಕು, ವಿದ್ಯಾರ್ಥಿಯ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಮಹತ್ವವಿದೆ ಅಂತ ಹೊಗಳಬೇಕು. ಆಮೇಲೆ ವಿಷಯ ವಿವರಣೆ ಅಂತ ಹೆಡ್ಲೈನ್ ಹಾಕಬೇಕು. ಆವಾಗ ವಿದ್ಯಾರ್ಥಿಯ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗೆ ಯಾವ ರೀತಿಯಲ್ಲಿ ಮಹತ್ವವಾಗಿದೆ ಅಂತ ಡೆಪ್ತ್ ಆಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಕೊನೆಯಲ್ಲಿ ವಿದ್ಯಾರ್ಥಿಯ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಮಹತ್ವವಾಗಿದೆ ಎಂಬುದನ್ನು ಲಾಸ್ಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಅಂದರೆ ಉಪಸಂಹಾರ ಬರೆಯಿರಿ. ಈ ರೀತಿಯಲ್ಲಿ ಇಷ್ಟೇ, ಮತ್ತೇನಿಲ್ಲ, ಆಯಿತಾ. ಪೀಠಿಕೆ ಬರುತ್ತೆ, ಅದಕ್ಕೆ 1 ಮಾರ್ಕ್ಸ್. ಅದೇ ರೀತಿ ವಿಷಯ ವಿವರಣೆ ಅದಕ್ಕೆ 2 ಮಾರ್ಕ್ಸ್, ಆಯಿತಾ. ಉಪಸಂಹಾರಕ್ಕೆ ಅದಕ್ಕೆ 1 ಮಾರ್ಕ್ಸ್, 3 4 ಮಾರ್ಕ್ಸ್ ಕೊಡ್ತಾರೆ ನಿಮಗೆ, ಆಯಿತಾ. ಇದು ಒಂದು ಪ್ರಬಂಧ ಯಾವ ರೀತಿಯಲ್ಲಿ ಬರಿಬೇಕಂತ ಹೇಳಿದ್ದೇನೆ. ಸೊ ಮುಂದೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡುತ್ತೀನಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ಬರೀಬೇಕು ಯಾವ ರೀತಿಯಲ್ಲ ಅಂತ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿರ್ತೀನಲ್ಲ, ಈ ಗ್ರಾಮರ್ ಓವರಾಲ್ ಗ್ರಾಮರ್ ಹೇಗೆ ಬರೀಬೇಕು ಅಂತ ಎಲ್ಲ ಟ್ರಿಕ್ಸ್ ಹೇಳಿದ್ದೀನಿ ನಾನು ನಿಮಗೆ. ಕೆಳಗಡೆ 2 ಲಿಂಕ್ ಕೊಟ್ಟಿರ್ತೇನೆ, ಒಂದು ಗ್ರಾಮರ್ ಲಿಂಕ್ ಮತ್ತು ಇನ್ನೊಂದು ಈ ಒಂದು ಮಾಡಲ್ ಕ್ವೆಶ್ಚನ್ ಪೇಪರ್ 1 3 ಮಾಡಲ್ ಕ್ವೆಶ್ಚನ್ ಪೇಪರ್ 1 2 3 ಒಂದೇ ವಿಡಿಯೋನಲ್ಲಿ ಆನ್ಸರ್ ಮಾಡಿದ್ದೇನೆ, ಅದು ಲಿಂಕ್ ಕೊಟ್ಟಿರ್ತೇನೆ. ಮತ್ತು ಗ್ರಾಮರ್ ವಿಡಿಯೋ ಕೂಡ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ಆ್ಯನ್ಯುವಲ್ ಎಕ್ಸಾಮ್ಗೆ, ಆಯಿತಾ. ಇವಾಗ ನಿಮಗೆ ಈ ಅಂತ ಆಪ್ಷನ್ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ. ನಿಮಗೆ ಒಂದು ವೈಯಕ್ತಿಕ ಪತ್ರ ಇರುತ್ತೆ ಮತ್ತು ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಆಯಿತಾ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ವೈಯಕ್ತಿಕ ಪತ್ರನೇ ಬರೀತಾರೆ, ಆಯಿತಾ. ವೈಯಕ್ತಿಕ ಪತ್ರ ಯಾವ ರೀತಿಯಲ್ಲಿ ಇರುತ್ತೆ, ಇವಾಗ ನಿಮ್ಮ ತಂದೆ ತಾಯಿ ನಿಮ್ಮ ಸ್ನೇಹ ಅಂದರೆ ನಿಮ್ಮ ಗೆಳೆಯ ಗೆಳತಿಗೆ ಪತ್ರ ಬರೀರಿ ಅಂತ ಅಂದಿರ್ತಾರಲ್ಲ, ಅದು ವೈಯಕ್ತಿಕ ಪತ್ರ ಆಗಿರುತ್ತೆ. ಇವಾಗ ಅದೇ ರೀತಿ ಒಂದು ಯಾವುದಾದ್ರೂ ಸರಬರಾಜು ಅಂದರೆ ನೀರಿನ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕರೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಾಂಶುಪಾಲರ ವರ್ಗಾವಣೆ ಅಂಕಪಟ್ಟಿ, ಇವೆಲ್ಲ ಏನಿದೆಯಲ್ಲ ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಸೊ ನೆನಪಿನಲ್ಲಿಟ್ಟುಕೊಳ್ಳಿ, ವ್ಯಾವಹಾರಿಕ ಪತ್ರ ಯಾವ ರೀತಿಯಲ್ಲಿ ಪ್ಯಾಟರ್ನ್ ಬರುತ್ತೆ, ವೈಯಕ್ತಿಕ ಪತ್ರದಲ್ಲಿ ಬರೆಯುವಾಗ ಯಾವ ರೀತಿಯಲ್ಲಿ ಪ್ಯಾಟರ್ನ್ ಬರುತ್ತೆ, ಇದೊಂದು ನೀವು ನೋಡ್ಕೊಂಡ್ಬಿಟ್ರೆ ಸಾಕು. ಇವಾಗ ಇಲ್ಲಿ ಒಂದು ಪ್ರಶ್ನೆ ಇದೆ, ಯಾವುದು ವೈಯಕ್ತಿಕ 52 ಕ್ವಶನ್ ನಂಬರ್. ಮೋಹನ್ ಸುನಂದ ದ್ವಿತೀಯ PUC ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜು ಜಗಳೂರು ದಾವಣಗೆರೆ ಈ ವಿಳಾಸದಲ್ಲಿರುವರು ನೀವು ಎಂದು ಭಾವಿಸಿ. ರಾಜಶೇಖರ್ ಹೆಸರು ಕೊಟ್ಟಿದ್ದಾರೆ. ಕಾರಂತ ರಸ್ತೆ, ಲಕ್ಷ್ಮೀಪುರ್, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈ ವಿಳಾಸದಲ್ಲಿ ಇರುವ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಹೋಗಲು, ಆಯಿತಾ, ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ರಾಜಶೇಖರ್ ಅಂತ ಅವರೇ ಕೊಟ್ಟಿದ್ದಾರೆ ಹೆಸರು, ಮತ್ತು ನಿಮಗೆ ರಸ್ತೆ ಲಕ್ಷ್ಮೀಪುರ್, ಓಕೆ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ ಅಂತ ಏನು ಕೊಟ್ಟಿದ್ದಾರೆ, ವಿಳಾಸ ಕೂಡ ಅವರೇ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಹೆಸರು ಮತ್ತು ವಿಳಾಸ ಅವರೇ ಕೊಟ್ಬಿಟ್ಟಿದ್ದಾರೆ. ತಂದೆಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇವಾಗ ಇಲ್ಲಿ ನಾನು ನಿಮಗೆ ಹೇಳುತ್ತೇನೆ, ವೈಯಕ್ತಿಕ ಪತ್ರ ಆಗಿರುತ್ತೆ. ಇದು ಯಾವ ರೀತಿಯಲ್ಲಿ ಬರಿಬೇಕಂತ ಇಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಪ್ಯಾಟರ್ನ್ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ಇವಾಗ ಇಲ್ಲಿ ವೈಯಕ್ತಿಕ ಪತ್ರ ಇದೆ, ಆಯಿತಾ, ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ಪತ್ರ ಎಂದು ಇಲ್ಲಿ ತಿಳಿದುಕೊಳ್ಳಿ. ಇವಾಗ ಯಾವುದು ಒಂದು ಅಲ್ಲಿ ಪ್ರಶ್ನೆ ಕೇಳಿದಾರಲ್ಲ, ಪ್ರವಾಸಕ್ಕೆ ಹಣ ಮತ್ತು ಅನುಮತಿ ಅಂತ ಅಂದ್ಕೊಳ್ಳಿ, ಆಯಿತಾ. ಇಲ್ಲಿ ಇವಾಗ ಬೇರೆ ಪ್ರಶ್ನೆ ಇದೆ, ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಗೆಳೆಯ ಗೆಳತಿಗೆ ಆಹ್ವಾನಿಸಿ ಪತ್ರ ಬರೀರಿ ಅಂತ ಇದೆ. ಅದೇ ಒಂದು ಪ್ರಶ್ನೆ ಇದೆ ಅಂತ ಇಲ್ಲಿ ತಿಳಿದುಕೊಳ್ಳಿ, ಆಯಿತಾ. ಪ್ಯಾಟರ್ನ್ ಯಾವ ರೀತಿಯಲ್ಲಿ ಇರುತ್ತೆ, ಇದೇ ರೀತಿ ಇರುತ್ತೆ, ಸೇಮ್. ಡೇಟ್ ದಿನಾಂಕ ಹಾಕಬೇಕು, ದಿನಾಂಕ ಹಾಕ್ರಿ. ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ನಿಮ್ಮ ಪರೀಕ್ಷೆಯಲ್ಲಿ ಯಾವ ಒಂದು ಎಕ್ಸಾಮ್ ಡೇಟ್ ಇರುತ್ತಲ್ಲ ಅದೇ ಡೇಟ್ ಇಲ್ಲಿ ಹಾಕ್ರಿ, ಆಯಿತಾ. ಮತ್ತು ಅಲ್ಲಿ ಏನು ಕೊಟ್ಟಿದ್ದಾರೆ, ಶೇಖರ್ ಅಂತ, ರಾಜಶೇಖರ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಹೆಸರು. ಎಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಏನಂತ ಎಲ್ಲಿದೆ, ಇಲ್ಲಿದೆ ನೋಡಿ, ರಾಜಶೇಖರ್, ಕಾರಂತ ರಸ್ತೆ, ಲಕ್ಷ್ಮೀಪುರ್, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ವಿಳಾಸ. ನೀವು ಏನಿದಿಲ್ಲ ಈ ವಿಳಾಸ ಇಲ್ಲಿ ಬರಿಬೇಕು. ಎಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು, ಇಲ್ಲಿ, ಆಯಿತಾ. ನೀವು ದ್ವಿತೀಯ PUC ಆಗಿದ್ದರೆ ಆ ರೀತಿಯಲ್ಲಿ ಇಲ್ಲಿ ಬರಿಬೇಕು ವಿಳಾಸ. ಅದೇ ರೀತಿ ಪ್ರೀತಿಯ ಗೆಳತಿ ಗೌರಮ್ಮನಿಗೆ ಅಂತ ಇದೆ ಇಲ್ಲಿ,
ಅವಾಗ ಇಲ್ಲಿ ನೀವು ಏನು ಬರಿಬೇಕಂದ್ರೆ ಚೇಂಜ್ ಮಾಡಬೇಕು. ಏನಂತ? ತೀರ್ಥರೂಪ ತಂದೆಗೆ ಅಂತ ಬರಿಬೇಕು. ಅವಾಗ ಇಲ್ಲಿ ಏನು ಬರಿಬೇಕು ನೀವು? ಅಲ್ಲಿ ಏನು ಕೇಳಿದರೆ ಅಂದರೆ ಪ್ರವಾಸಕ್ಕೆ ಹೋಗಲು ಏನಿದೆಯಲ್ಲ ಹಣ ಮತ್ತು ಅನುಮತಿ ಅಂತ ಅಂದಿದ್ದಾರೆ. ಮೊದಲಿಗೆ ಏನು ಬರಿಬೇಕು? ನಾನು ನಿಮ್ಮ ಮಗನಾದ ರಾಜಶೇಖರ್, ಓಕೆ, ವಂದನೆಗಳು. ನಾನು ಇಲ್ಲಿ ಅಧ್ಯಯನದೊಂದಿಗೆ ಆರಾಮಾಗಿದ್ದೇನೆ, ನೀವು ಕೂಡ ಅಲ್ಲಿ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ಆಯಿತಾ? ಪ್ಯಾರಾಗ್ರಾಫ್ ಮಾಡಿ. ಮತ್ತೆ ಪ್ಯಾರಾಗ್ರಾಫ್ ಮಾಡಿ ಏನು ಬರಿಬೇಕು ಇದೆಲ್ಲ ಅವಾಯ್ಡ್ ಮಾಡಿ. ನಾನು ಏನು ಹೇಳ್ತಾ ಇದ್ದೇನೆ ಅದಕ್ಕೆ ಗಮನ ಇಟ್ಟು ಕೇಳಿ. ಆಯಿತಾ? ಈ ರೀತಿಯಲ್ಲಿ ಫಾಲೋ ಮಾಡಿರಿ. ಇವೆಲ್ಲ ಪ್ಯಾಟರ್ನ್ ಸೇಮ್, ಇಲ್ಲಿ ಬರೆಯುವ ವಿಧಾನ ಅಷ್ಟೇ ಚೇಂಜ್. ಯಾಕೆಂದರೆ ಒಂದು ಪ್ರಶ್ನೆ ಕೇಳಿದಾರಂದರೆ ಅದಕ್ಕೆ ಚೇಂಜ್ ಆಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಅಂದರೆ ಇವಾಗ ಅಲ್ಲಿ ಏನು ಕೇಳಿದರೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿ ಅಂತ ಇಲ್ಲಿ ಪ್ರಶ್ನೆ ಇದೆ. ಅಂದರೆ ರಾಜಶೇಖರ್ ಏನಿದೆಯಲ್ಲ ತಂದೆಯವರಿಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಪಡೆದುಕೊಳ್ಳಬೇಕು. ಯಾರು? ರಾಜಶೇಖರ್ ಅವರು. ಅಂದು ಭಾವಿಸಿಕೊಳ್ಳಿ ಅಂತ ಅವರೇ ಕೊಟ್ಟಿದ್ದಾರೆ ಹೆಸರು. ಆಯಿತಾ? ಭಾವಿಸಿಕೊಳ್ಳಿ ಅಂತ ನೀವೇ ರಾಜಶೇಖರ್ ಇವಾಗ. ಆಯಿತಾ? ವಿಳಾಸ ಕೊಟ್ಟಿದ್ದಾರೆ. ಸೊ ಎಲ್ಲ ನಾವು ಇಲ್ಲಿ ಬರೆದಿದ್ದೀವಿ. ಇವಾಗ ಇಲ್ಲಿ ನೀವು ಏನು ಬರಿಬೇಕು? ನೀವು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಹಣ ಬೇಕಾಗಿದೆ ಅಂತ ಒಮ್ಮೆಗಳಲ್ಲಿ ಹೇಳಕ್ಕೆ ಹೋಗಬಾರ್ದು. ಆಯಿತಾ? ಡೈರೆಕ್ಟಾಗಿ ವಿಷಯ ಹೇಳಕ್ಕೆ ಹೋಗಬಾರ್ದು. ಸ್ವಲ್ಪ ಹೇಳಬೇಕು. ಏನಂತ ಹೇಳಬೇಕು? ನಿನ್ನ ಮಗನಾದ ರಾಜಶೇಖರ್, ನಾನು ಇಲ್ಲಿ ಆರಾಮಾಗಿದ್ದೇನೆ, ನೀವು ಕೂಡ ಅಲ್ಲಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ನನ್ನ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾಯಿದೆ ಮತ್ತು ನಾನು ಈ ಹಿಂದೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಮಾಡಿಕೊಂಡಿದ್ದೇನೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ. ನಾನು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೇನೆ ಅಂತ ಇವೆಲ್ಲವೂ ಬರೀರಿ. ಪ್ಯಾರಾಗ್ರಾಫ್ ಮಾಡಿ. ಆವಾಗ ಪ್ಯಾರಾಗ್ರಾಫ್ ಮಾಡಿ ನಮ್ಮ ಕಾಲೇಜಿನಲ್ಲಿ ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕವರೆಗೆ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ, ನನಗೆ ಹಣದ ಅವಶ್ಯಕತೆ ಇದೆ ಈ ರೀತಿಯಲ್ಲಿ, ಮತ್ತು ನಿಮ್ಮ ಅನುಮತಿದೊಂದಿಗೆ ನಾನು ಹೋಗಬಹುದು ಅಥವಾ ಇಲ್ಲವೇ ಅಂತ ಈ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಿ. ಆಯಿತಾ? ಆವಾಗ ನೀವು ಎಲ್ಲವೂ ಎಕ್ಸ್ಪ್ಲೇಷನ್ ಮಾಡಿದ ನಂತರ ಇನ್ನೂ ಏನಾದರೂ ಬರೀರಿ. ಪ್ರವಾಸಕ್ಕೆ ಹೋಗುತ್ತಿದ್ದಾರೆ, ಯಾವ ಒಂದು ಸ್ಥಳಕ್ಕೆ ಹೋಗುತ್ತಿದ್ದಾರೆ ಅಂತ ಸ್ಥಳಗಳು ಕೂಡ ಅಲ್ಲಿ ಬರೀರಿ. ಎಲ್ಲವೂ ಬರೆದ ನಂತರ, ಎಲ್ಲವೂ ಆದ ನಂತರ ಅಮ್ಮನನ್ನು ಕೇಳಿದೆ ಅಂತ ಹೇಳಿ. ಆವಾಗ ವಂದನೆಗಳೊಂದಿಗೆ ಇಂತಿ ನಿಮ್ಮ, ಆಯಿತಾ, ಮಗ ಅಂತ ಇಲ್ಲಿ ನಿಮ್ಮ ರಾಜಶೇಖರ್ ಅಲ್ಲಿ ಹೆಸರೇನು ಕೊಟ್ಟಿದ್ದಾರೆ ಅದೇ ಬರೀಬೇಕು. ಇಲ್ಲಿ ಇವರಿಗೆ ಯಾರು? ನಿಮ್ಮ ತಂದೆ ಅರೆ ಯಾವುದಾದ್ರೂ ಒಂದು ಹೆಸರು ಹಾಕ್ರಿ. ಅಲ್ಲಿ ಆಲ್ರೆಡಿ ರಾಜಶೇಖರ್ ನೀವೇ. ನಿಮ್ಮ ತಂದೆ ಹೆಸರು ಹಾಕ್ರಿ. ಇಲ್ಲಿ ಅಡ್ರೆಸ್ ಏನಿದೆಯಲ್ಲ ನಿಮ್ಮದೇ ಹಾಕ್ಬಿಡ್ರಿ. ಅಡ್ರೆಸ್ ನಿಮ್ಮ ಊರಿನ ಅಡ್ರೆಸ್ ಹಾಕ್ಬಿಡ್ರಿ. ಅಲ್ಲಿ ಚೇಂಜ್ ಅಡ್ರೆಸ್ ಇರುತ್ತೆ, ಯಾಕೆಂದರೆ ಅಲ್ಲಿ ಕೊಟ್ಟಿರ್ತಾರೆ ಅವರೇ ಅಡ್ರೆಸ್. ಒಂದು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಡ್ರೆಸ್ ಕೊಡಲಿಲ್ಲ ಅಂದರೆ ನೀವೇ ಯಾವುದಾದ್ರೂ ಒಂದು ಅಡ್ರೆಸ್ ಇಲ್ಲಿ ಹಾಕ್ರಿ, ಮತ್ತು ಅದೇ ರೀತಿ ಇಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ ನೀವೇ ಹಾಕ್ರಿ. ಎಲ್ಲಿ? ವಿಳಾಸ. ಇಲ್ಲಿ ದಿನಾಂಕ ಅದು ನಿಮಗೆ ಗೊತ್ತಿರುತ್ತೆ. ಯಾವ ಒಂದು ಎಕ್ಸಾಮ್ ಬರೀತಿದ್ದಾರಲ್ಲ ಅದೇ ದಿನಾಂಕ ಹಾಕ್ರಿ. ಈ ರೀತಿಯಲ್ಲಿ ಇದು ವೈಯಕ್ತಿಕ ಪತ್ರ ಆಗಿರುತ್ತೆ. ಅದೇ ರೀತಿ ವ್ಯಾವಹಾರಿಕ ಪತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಇವಾಗ ಅಲ್ಲಿ ಪ್ರಾಂಶುಪಾಲರ ವರ್ಗಾವಣೆ ಅಂತ ಅಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಯಾವುದು? ಇಲ್ಲಿದೆ ನೋಡಿ. ಆಯಿತಾ? ಈ ಪ್ರಶ್ನೆ ನಿಮ್ಗೆ ಗೊತ್ತಾಯ್ತಾ? ಈ ರೀತಿಯಲ್ಲಿ ಬರೀಬೇಕು ನೋಡಿ. ಅದೇ ರೀತಿ ಇಲ್ಲೊಂದು ನಿಮಗೆ ಪ್ರಾಂಶುಪಾಲರಿಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ಕೋರಿ ಪತ್ರ ಅಂತ ಇದೆ. ಈ ವ್ಯಾವಹಾರಿಕ ಪತ್ರದಲ್ಲಿ ಯಾವ ರೀತಿಯಲ್ಲಿ ಪ್ಯಾಟರ್ನ್ ಬರುತ್ತೆ ಅಂತ ಅಷ್ಟೇ ಹೇಳಿಬಿಡುತ್ತೆ ನೋಡಿ. ಇವರಿಂದ ಇಲ್ಲಿ ಬರುತ್ತೆ. ಆಯಿತಾ? ಹೆಸರಾಗಬೇಕು, ನೀವು ತರಗತಿ, ಆಯಿತಾ, ನಿಮ್ಮ ತರಗತಿ ವಿಳಾಸ ಹಾಕಿ ಇವರಿಗೆ ಅಂತ ಇಲ್ಲೇ ಬರುತ್ತೆ. ಇವರಿಂದ ಇವರಿಗೆ ಇಲ್ಲೇ ಬರುತ್ತೆ. ಆಯಿತಾ? ಮಾನ್ಯರೇ ಯಾರು? ಕರೆಂಟ್ ವಿದ್ಯುತ್ ಇಲಾಖೆ ಆಗಿರ್ಬೋದು, ಸರಬರಾಜು ನೀರಿನ ಸರಬರಾಜು ಆಗಿರ್ಬೋದು, ಪ್ರಾಂಶುಪಾಲರ ಆಗಿರ್ಬೋದು, ವರ್ಗಾವಣೆ ಪತ್ರ ಕೋರಿ ಅಂತ ಇದೆ ಇಲ್ಲಿ. ಆಯಿತಾ? ಇಲ್ಲಿ ನೋಡಿ ಅದೇ ಪ್ರಶ್ನೆ ಇದೆ ನೋಡಿ. ಇಲ್ಲಿ ವರ್ಗಾವಣೆ ಪತ್ರ ಕೋರಿ ಪ್ರಾಂಶುಪಾಲರಿಗೆ ಪತ್ರ ಅಂತ. ಆಯಿತಾ? ಸೊ ಸೇಮ್ ಇದೇ ರೀತಿಯಲ್ಲಿ ನೀವು ಬರೀಬೇಕಾಗಿರುತ್ತೆ. ಯಾವ ರೀತಿಯಲ್ಲಿ ಬರೀಬೇಕು? ಇಲ್ಲಿ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು 19-20ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ ಓದುತ್ತಿದ್ದು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿರುತ್ತೇನೆ. ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ದ್ವಿತೀಯ PUCಯ ವರ್ಗಾವಣೆ ಪತ್ರದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಈ ಕೂಡಲೇ ವರ್ಗಾವಣೆ ಪತ್ರವನ್ನು ರವಾನಿಸಬೇಕು ವಿನಂತಿ ಮಾಡಿಕೊಳ್ಳುತ್ತೇನೆ. ಓಕೆ, ಗೌರವಗಳೊಂದಿಗೆ. ಇಲ್ಲಿ ದಿನಾಂಕ ಇಲ್ಲಿ ಬರುತ್ತೆ, ಇಲ್ಲಿ ಸ್ಥಳ ಬರುತ್ತೆ, ಇಂತಿ. ಓಕೆ, ಇಂತಿ ನಿಮ್ಮ ವಿದ್ಯಾರ್ಥಿ ಅಂತ ಇಲ್ಲಿ ನಿಮ್ಮ ಸಹಿ ಹಾಕ್ರಿ. ಈ ರೀತಿಯಲ್ಲಿ ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಆಯಿತಾ? ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಪ್ಯಾಟರ್ನ್ ಗೊತ್ತಾಯ್ತಾ? ಈ ರೀತಿ ಇರುತ್ತೆ ನೋಡಿ. ಸೊ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಬೇಗ ಒನ್ಲಿ ಗ್ರಾಮರ್ ನೋಡೋಣ. ಇವಾಗ ನಾನು ನಿಮಗೆ ಹೇಳಿದ್ದೇನೆ ವೈಯಕ್ತಿಕ ಪತ್ರ ಯಾವ ರೀತಿಯಲ್ಲಿ ಬರೀಬೇಕು, ವ್ಯಾವಹಾರಿಕ ಪತ್ರ ಯಾವ ರೀತಿಯಲ್ಲಿ ಬರೀಬೇಕು, ಪ್ರಬಂಧ ಯಾವ ರೀತಿಯಲ್ಲಿ ಬರೀಬೇಕಂತ ಇವಾಗ ಹೇಳಿದ್ದೇನೆ. ಮುಂದೆ ಒಂದೊಂದು ವಿಡಿಯೋನಲ್ಲಿ ಹೇಳುತ್ತೇನೆ, ಡೋಂಟ್ ವರಿ. ಆಯಿತಾ? ಇದಷ್ಟೇ ಅಲ್ಲ, ಮುಂದೆ ಇನ್ನೂ ವಿಡಿಯೋಗಳು ಸಾಕಷ್ಟು ಬರುತ್ತೆ, ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ
ಲಿಂಕ್ ಕೊಟ್ಟಿರ್ತಾನೆ, ನೀವು ನೋಡ್ಕೊಂಡು ಬಿಡ್ರಿ. ಇವಾಗದಿಂದಲೇ ಅಭ್ಯಾಸ ಮಾಡ್ಕೊಂಡ್ರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಈಸಿ ಆಗಿಬಿಡುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ ಅವರು ನೋಡ್ತಾರೆ. ಅವರು ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಇನ್ನೂ ಟೈಮ್ ಇದೆ ಅಂತ ಮುಂದೆ ಹಾಕ್ತಾರೆ. ಬಟ್ ಮುಂದೆ ಡೆಫಿನೆಟ್ಲಿ ನೋಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾವ ರೀತಿಯಲ್ಲಿ ಬರೀಬೇಕಂತ ಇವಾಗ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. ಪ್ರಬಂಧ ಲೇಖನ ಯಾವ ರೀತಿಯಲ್ಲಿ ಬರೀಬೇಕು, ಪತ್ರ ಲೇಖನ, ವೈಯಕ್ತಿಕ ಪತ್ರ ಮತ್ತು ಅದೇ ರೀತಿ ವ್ಯಾವಹಾರಿಕ ಪತ್ರ ಯಾವ ರೀತಿಯಲ್ಲಿ ಬರೀಬೇಕಂತ ಹೇಳಿದ್ದೇನೆ, 2 ಪ್ಯಾಟರ್ನ್. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾಡಲ್ ಕ್ವಶನ್ ಪೇಪರ್ ಗ್ರಾಮರ್ ಕೀ ಆನ್ಸರ್ ನೋಡೋಣ ಬನ್ನಿ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಗ್ರಾಮರ್ ಕೀ ಆನ್ಸರ್ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1 ನಾವು ಗ್ರಾಮರ್ ಕೀ ಆನ್ಸರ್ ನೋಡಿದ್ದೀವಿ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಕೀ ಆನ್ಸರ್ ನೋಡೋಣ. ಗ್ರಾಮರ್ದಲ್ಲಿ ಕ್ವಶನ್ ನಂಬರ್ 45 ಇಲ್ಲಿದೆ. ಆಯಿತಾ. ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಕ್ವಶನ್ ನಂಬರ್ 45 ಏನು ಕೇಳಿದ್ದಾರೆ? ಈ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ನೋಡಿ, ಸಮಾನಾರ್ಥಕಗಳಾಗಿರಬಹುದು, ನಾನಾರ್ಥಕಗಳಾಗಿರಬಹುದು. ನಿಮಗೆ ಒಂದು ವರ್ಡ್ ಏನು ಕೊಟ್ಟಿರ್ತಾರೆ ನೋಡಿ. ಇವಾಗ ಇಲ್ಲಿ ಚಿತ್ತ ಅಂತ ಕೊಟ್ಟಿದ್ದಾರೆ, ಮಾರ ಅಂತ ಕೊಟ್ಟಿದ್ದಾರೆ, ತಾಳ್ಮೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅರ್ಥ ಕೊಡುವಂತಹ ಮತ್ತೊಂದು ಬೇರೆ ಶಬ್ದ ಇರುತ್ತೆ. ಆಯಿತಾ. ಆ ಒಂದು ಶಬ್ದ ನೀವು ಅಷ್ಟೇ ಇಲ್ಲಿ ಬರಿಬೇಕು. ಇವಾಗ ಇಲ್ಲಿ ಚಿತ್ತ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾಕಾಡಿ ಚಿತ್ತ ಇದೆ ಅಂತ ಕೇಳ್ತಾರಲ್ಲ. ಚಿತ್ತ ಅಂದರೆ ಚಿತ್ತ ಇಜ್ಕಲ್ ಟು ಮನಸ್ಸು ಅಂತ ಬರೀರಿ. ಇದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ. ಇವಾಗ ಚಿತ್ತ, ಮನಸ್ಸು, ಮನ, ಈ ರೀತಿ. ಮಾರ ಇದಕ್ಕೆ ಓಕೆ, ಕಾಮ ಮತ್ತು ಮನ್ಮಥ. ತಾಳ್ಮೆ, ಸಮಾಧಾನ ಮತ್ತು ಸಹನೆ. ನಿಮಗೆಲ್ಲರಿಗೂ ಗೊತ್ತಿದೆ. ಹೀಗೆ ಅದಕ್ಕೆ ಅರ್ಥ ಕೊಡುವಂತಹ ಶಬ್ದಗಳು ಬರೀಬೇಕು ನಾವು ಅಷ್ಟೇ. ಅರ್ಥ ಆಯ್ತಾ? ಅದೇ ರೀತಿ ಕ್ವಶನ್ ನಂಬರ್ 46, ಈ ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ ಬರೀರಿ ಅಂದಿದ್ದಾರೆ. ದೃಷ್ಟಿ ಇದೇನಾಗುತ್ತೆ? ದಿಟ್ಟ. ಓಕೆ, ದಿಟ್ಟ. ರೋಗಿ ಇದ್ದೇನಾಗುತ್ತೆ? ಜೋಗಿ. ಅದೇ ರೀತಿ ಸಂಸ್ಕೃತ ಇದ್ದೇನಾಗುತ್ತೆ? ಸಕದ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಇಜ್ಕಲ್ ಟು ಹಾಕಿ ನೀವು ಬರೀಬೇಕು. ಅದೇ ರೀತಿ ಈ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ನಾನು ಹೇಳಿದ್ದೆ ನಿಮಗೆ 3 ನಿಮಗೆ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ, ಅಂದರೆ ಶಬ್ದಗಳು 3 ಸೆಂಟೆನ್ಸ್ ಏನು ಕೊಟ್ಟಿರ್ತಾರಲ್ಲ, ಇಲ್ಲೇ ಆನ್ಸರ್ ಇರುತ್ತೆ. ನೀವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಆಯಿತಾ. ಇವಾಗ ನೋಡಿ, ಮನ ಆಯಾಸ. ಆಯಾಸ ಏನು? ಮನ. ಇಲ್ಲಿ ಗುಣವಾಚಕ ಏನು? ಮನ. ಅದೇ ರೀತಿ ದುರ್ಜನ, ಇದಕ್ಕೆ ಆನ್ಸರ್ ದೂರ. ಇಷ್ಟೇ, ದೂರ್. ಅದೇ ರೀತಿ ಕೆನೆ ಹಾಲು. ಹಾಲೇನಾಗಿತ್ತು? ಕೆನೆ. ಇಷ್ಟೇ, ಇದು ಗುಣವಾಚಕ. ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 48, ಈ ಕೆಳಗಿನ 2 ಕ್ರಿಯಾಪದಗಳ ನಿಷೇಧ ರೂಪಗಳನ್ನು ಬರೆಯಿರಿ. ಓಕೆ, ಹಾಡುವಳು ಇದೆ, ಹಾಡಳು. ಇಷ್ಟೇ, ನಿಷೇಧ ರೂಪ ಬರೀಬೇಕು. ಹಾಡುವಳು ಇದೆ, ಹಾಡಳು. ಅದೇ ರೀತಿ ತಿನ್ನವನು, ತಿನ್ನು. ಆಯಿತಾ. ನಿಲ್ಲುವುದು, ನಿಲ್ಲು ಅಂತ. ಈ ರೀತಿ ನಿಷೇಧಾರ್ಥ ರೂಪ ಬರೀಬೇಕಾಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 49, ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ. ನೋಡಿ, ಸ್ವಂತ ವಾಕ್ಯದಲ್ಲಿ ಕೂಡ ನೀವು ಕೂಡ ಬರೀಬಹುದು. ಮೊರೆ ಹೋಗು. ಕಷ್ಟದ ಸಮಯ ಬಂದಾಗ ಜನರು ದೇವರಲ್ಲಿ ಮೊರೆ ಹೋಗುತ್ತಾರೆ. ಮುಗಿತು. ಆಯಿತಾ. ಕಾಲು ಕೀಳು. ಆಯಿತಾ. ಅಪಾಯ ಬಂದಾಗ ನಾನು ಅಲ್ಲಿಂದ ಕಾಲು ಕಿತ್ತನು. ಇಷ್ಟೇ. ತಲೆ ಹಾಕು. ಸಂಬಂಧಿಕರ ವಿಷಯದಲ್ಲಿ ನಾನು ತಲೆ ಹಾಕುತ್ತೇನೆ. ಮುಗಿತು. ಆಯಿತಾ. ಈ ರೀತಿಯಲ್ಲಿ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಅದೇ ರೀತಿ ಕ್ವಶನ್ ನಂಬರ್ 50, ಯಾವುದಾದರೂ 2 ಅನ್ಯ ದೇಶ ಪದಗಳನ್ನು ಬರೆಯಿರಿ. ರಸೀದಿ ಆಗಿರಬಹುದು, ಇಲಾಖೆ ಆಗಿರಬಹುದು, ರೈಲು ಆಗಿರಬಹುದು, ರಸ್ತೆ ಆಗಿರಬಹುದು, ಬಸ್ಸು ಆಗಿರಬಹುದು. ಇವೆಲ್ಲ ಅನ್ಯ ದೇಶೀಯ ಪದಗಳಾಗಿರುತ್ತೆ. ಆಯಿತಾ. ಈ ರೀತಿಯಲ್ಲಿ ಗ್ರಾಮರ್ ಇರುತ್ತೆ. ನಾನು ನಿಮಗೆ ಹೇಳಿದ್ದೇನೆ ಪ್ರಬಂಧ ಯಾವ ರೀತಿಯಲ್ಲಿ ಬರಿಬೇಕಂತ. 3 ಹಂತಗಳಿರುತ್ತೆ. ಪೀಠಿಕೆ ಹಾಕಿ ಬರಿಬೇಕು. ಓಕೆ, ವಿಷಯ ವಿವರಣೆ ಅಂತ ಹಾಕಿ ಬರಿಬೇಕು. ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಉಪಸಂಹಾರ ಹಾಕಿ ಬರಿಬೇಕು. ಆಯಿತಾ. ನಾನು ನಿಮಗೆ 1ನೇ ಮಾಡಲ್ ಕ್ವಶನ್ ಪೇಪರ್ ಒಳಗೆ ಡೀಪ್ ಆಗಿ ಹೇಳಿದ್ದೇನೆ ಯಾವ ರೀತಿಯಲ್ಲಿ ಬರಿಬೇಕಂತ. ಇಲ್ಲಿ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಅರಣ್ಯ ಮತ್ತು ವನ್ಯಜೀವಿಯ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ. ಇಲ್ಲಿ ನಿಮಗೆ ವೈಯಕ್ತಿಕ ಪತ್ರ ಕೊಟ್ಟಿದ್ದಾರೆ. ಆಯಿತಾ.
ನಿಮ್ಮ ಗೆಳೆಯ ಗೆಳತಿಗೆ ವಾರ್ಷಿಕ ಪರೀಕ್ಷೆಗೆ ನೀವು ಮಾಡಿಕೊಂಡಿರುವ ಸಿದ್ಧತೆಯನ್ನು ಕುರಿತು ಪತ್ರ ಇದೆ ಇಲ್ಲಿ, ಆಯಿತಾ. ಅವರೇ ನಿಮ್ಮ ಹೆಸರು ಕೊಟ್ಟಿರ್ತಾರೆ, ಅವರೇ ನಿಮ್ಮ ವಿಳಾಸ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ, ದಿನಾಂಕ ಅಷ್ಟೇ ನೀವು ಹಾಕಬೇಕು. ಇಲ್ಲಿ ವ್ಯಾವಹಾರಿಕ ಪತ್ರ ಇದೆ, ಹೇಳಿದ್ದೇನೆ ವ್ಯಾವಹಾರಿಕ ಪತ್ರ ಯಾವ ರೀತಿಯಲ್ಲಿ ಬರೀಬೇಕು ಮತ್ತು ವೈಯಕ್ತಿಕ ಪತ್ರ ಯಾವ ರೀತಿಯಲ್ಲಿ ಬರೀಬೇಕು ಮತ್ತು ಪ್ರಬಂಧ ಕೂಡ ಹೇಳಿದ್ದೇನೆ 1ನೇಯ ಮಾಡಲ್ ಕ್ವಶನ್ ಪೇಪರ್ ಡೀಪ್ನಲ್ಲಿ, ಆಯಿತಾ. ಸೊ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3 ಗ್ರಾಮರ್ ನಾವು ಕೀ ಆನ್ಸರ್ ನೋಡೋಣ ಬನ್ನಿ. ಮಾದರಿ ಪ್ರಶ್ನೆ ಪತ್ರಿಕೆ 3 ಮಾದರಿ ಪ್ರಶ್ನೆ ಪತ್ರಿಕೆ 3 ಆಗಿರುತ್ತೆ. ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಗ್ರಾಮರ್ ನಾವು ಕೀ ಆನ್ಸರ್ ಮಾಡ್ತಾ ಇದ್ದೇವೆ. ಆಲ್ರೆಡಿ 1 ಮತ್ತು 2 ಇವಾಗ ಆಲ್ರೆಡಿ ಗ್ರಾಮರ್ ನಾವು ಕೀ ಆನ್ಸರ್ ಮಾಡಿಕೊಂಡಿದ್ದೇವೆ. ಇವಾಗ ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ 3 ಇದರ ಕೀ ಆನ್ಸರ್ ನೋಡಿ. ಗ್ರಾಮರ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಕ್ವಶನ್ ನಂಬರ್ 45 ಏನು ಕೊಟ್ಟಿದ್ದಾರೆ, 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ. ನೋಡಿ ನಾನು ಹೇಳಿದೆ ಇಲ್ಲಿ ಶಬ್ದಗಳು ಏನು ಕೊಟ್ಟಿರ್ತಾರಲ್ಲ ಇದಕ್ಕೆ ಅರ್ಥ ಆಗುವಂತಹ ಸಮೀಪದಲ್ಲಿರುವಂಥ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಶಬ್ದಗಳು, ಅದೇ ಆನ್ಸರ್ ಆಗಿರುತ್ತೆ. ನಿಮ್ಮದೇ ಆದ ಗೊತ್ತಿರುವಂಥ ಶಬ್ದಗಳು ಇರುತ್ತೆ, ಇವಾಗ ನಿಮ್ಮ ಭಾಷೆಯಲ್ಲಿ ಗೊತ್ತಿರುತ್ತೆ ನಿಮಗೆ. ಸೊ ಆ ರೀತಿಯಲ್ಲಿ ಶಬ್ದಗಳು ಇಲ್ಲಿ ನೀವು ಬಳಕೆ ಮಾಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬಹುದು. ಇವಾಗ ಇಲ್ಲಿ ಗುರು, ಇದಕ್ಕೆ ಶಿಕ್ಷಕ, ದೊಡ್ಡದು ಈ ರೀತಿ. ಅದೇ ರೀತಿ ಕರ, ಕೈ ಮತ್ತು ತರಿಗೆ ಈ ರೀತಿ, ಕರ ತೆರಿಗೆ ಕೈ ಈ ರೀತಿ. ಬಗೆ, ಬಗೆ ಮನಸ್ಸು ಮತ್ತು ರೀತಿ ಈ ರೀತಿ. ಅರ್ಥ ಆಯ್ತಾ? ಅದೇ ರೀತಿ ಕ್ವಶನ್ ನಂಬರ್ 46 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಹುಸಿ ನಿದ್ದೆ, ನಿದ್ದೆ ಏನಾಗಿತ್ತು ಹುಸಿ, ಆನ್ಸರ್ ಹುಸಿ. ಅದೇ ರೀತಿ ಕಡು ಪಾಪ, ಕಡು ಪಾಪ ಏನು ಆನ್ಸರ್ ಕಡು. ಅದೇ ರೀತಿ ಗೋಗೆ ಮರಿ, ಇದಕ್ಕೆ ಆನ್ಸರ್ ಏನು ಗೋಗೆ, ಇಲ್ಲೇ ಆನ್ಸರ್ ಇರುತ್ತೆ. 2 ಪದಗಳ ತದ್ಭವ ರೂಪ ಬರೆಯಿರಿ. ಯಶ, ಯಶ ಇದ್ದಿದ್ದು ಏನಾಗುತ್ತೆ ಯಶ ಇಜ್ಕಲ್ ಟು ಜಸ. ಅದೇ ರೀತಿ ವೀರ, ವೀರ ಇಜ್ಕಲ್ ಟು ಬೀರ. ಪರೀಕ್ಷಿಸು ಇದೆ, ಇದೇನಾಗುತ್ತೆ ಪರಿಕೀಸು. ಓಕೆ, ಪರಿಕೀಸು ಇದು ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ? ಪರೀಕ್ಷಿಸು ಪರಿಕೀಸು. ಅದೇ ರೀತಿ 2 ಕ್ರಿಯಾಪದಗಳ ಧಾತು ರೂಪ ಗುರುತಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಕಿತ್ತರು, ಕಿತ್ತು, ಆಯ್ತಾ, ಕಿತ್ತು ಅಂದರೆ ಕಿತ್ತ, ಕಿತ್ತ ಸಾರಿ ಧಾತು ರೂಪ ಏನು ಕಿತ್ತ ಇಲ್ಲಿ. ಅದೇ ರೀತಿ ಬಿದ್ದನು ಏನು ಬಿದ್ದ. ಅದೇ ರೀತಿ ಬರುವಳು, ಬರಳು, ಬರಳು ಈ ರೀತಿ. ಅದೇ ರೀತಿ 2 ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ. ದ್ವಿರುಕ್ತಿಗಳು ಬೇರೆ, ನುಡಿಗಟ್ಟು ಬೇರೆ. ನುಡಿಗಟ್ಟು ಸ್ವಂತ ವಾಕ್ಯದಲ್ಲಿ ಕೂಡ ಬರಿಬೇಕು, ದ್ವಿರುಕ್ತಿಗಳು ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಓಕೆ, ನುಡಿಗಟ್ಟುದಲ್ಲಿ ನಾವು ನುಡಿಗಟ್ಟು ಮಾಡಿ ಬರಿಬೇಕು. ಇಲ್ಲಿ ದ್ವಿರುಕ್ತಿಗಳು ಅಂದರೆ 2 ಶಬ್ದಗಳು ಬಳಕೆ ಆಗಿರುತ್ತೆ. ಇವಾಗ ಮೆಲ್ಲ ಮೆಲ್ಲನೆ, ಆನೆಯು ಅಂಬಾರಿಯನ್ನು ಹೊತ್ತು ಮೆಲ್ಲ ಮೆಲ್ಲನೆ ಸಾಗಿತು, ಈ ರೀತಿಯಲ್ಲಿ ಬರಿಬೇಕು. ಪರಿಪರಿಯಾಗಿ, ಓಕೆ, ರಮೇಶನು ಕ್ಷಮಿಸು ಎಂದು ಪರಿಪರಿಯಾಗಿ ಬೇಡಿಕೊಂಡನು, ಈ ರೀತಿಯಲ್ಲಿ. ಇವಾಗ ನಡು ನಡುವೆ ನೋಡಿ, ಜನರ ನಡು ನಡುವೆ ಸುಂಟರ ಗಾಳಿ ಬಂದಿತ್ತು, ಈ ರೀತಿಯಲ್ಲಿ ನೀವು. ಇಲ್ಲಾಂದರೆ ಜನರ ನಡು ನಡುವೆ ಗಾಳಿಪಟ ಸಾಗಿತು, ಈ ರೀತಿಯಲ್ಲಿ. ಅದೇ ರೀತಿ 2 ಪದಗಳ ವಿಭಕ್ತಿಯನ್ನು ಹೆಸರಿಸಿ. ವಿಭಕ್ತಿ ಓಕೆ, ಬಲ್ಲವರಿಂದ ಇಲ್ಲಿ ಏನಾಗಿದೆ ಇಂದ, ಇದೇನಾಗುತ್ತೆ ಇಂದ ಇದ್ದುದು ತೃತೀಯ. ಓಕೆ, ಬಲ್ಲವರಿಂದ ಇಜ್ಕಲ್ ಟು ತೃತೀಯ ಅಂತ ಬರಿಬೇಕು. ಕೆಲವಂ, ಓಕೆ, ಕೆಲವಂ ಅಮ್ ಅಂತ ವಿಚಾರ ಆಗಿದೆ, ಇದೇನಾಗುತ್ತೆ ದ್ವಿತೀಯ ಕೆಲವಂ. ಅದೇ ರೀತಿ ಪಾಪಿಗೆ, ಇಲ್ಲಿ ಗೆ ಉಚ್ಚಾರ ಆಗಿದೆ, ಇದು ಚತುರ್ಥಿ. ಆಯಿತಾ? ಅರ್ಥ ಆಯ್ತಾ? ನಾನು ಆಲ್ರೆಡಿ ಇವಾಗ ಪ್ರಬಂಧ ಹೇಗೆ ಬರಿಬೇಕು, ವೈಯಕ್ತಿಕ ಪತ್ರ, ಪತ್ರಲೇಖನ, ಆಯಿತಾ, ವ್ಯಾವಹಾರಿಕ ಪತ್ರ ಹೇಗೆ ಬರಿಬೇಕಂತ ಹೇಳಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇವಾಗ ಸಂಪೂರ್ಣವಾಗಿ ನಾವು ಕೀ ಆನ್ಸರ್ ಮಾಡಿದ್ದೇವೆ. ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1, 2, ಓಕೆ 3, ಗ್ರಾಮರ್ ಆಗಿರ್ಬೋದು, MCQ ಕ್ವಶನ್ ಆಗಿರ್ಬೋದು, ಖಾಲಿ ಬಿಟ್ಟ ಸ್ಥಳ ಆಗಿರಬಹುದು ಮತ್ತು ಹೊಂದಿಸಿ ಬರೀರಿ ಆಗಿರ್ಬೋದು. ಗ್ರಾಮರ್ ಕೂಡ ಹೇಳಿದ್ದೇನೆ. ಇವಾಗ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ನೀವು ಆನ್ಸರ್ ನೋಡ್ಕೊಂಡು ಬಿಡ್ರಿ. ನಿಮ್ಮ ಹತ್ರ ಗೈಡ್ ಅಥವಾ ನೋಟ್ಸ್ ಇರುತ್ತೆ, ಅದೇನು ನಿಮ್ಮ ಹತ್ರ ಇದ್ದೇ ಇರುತ್ತೆ ಕನ್ನಡದಲ್ಲಿ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ಬೇರೆ ಸಬ್ಜೆಕ್ಟ್ದು ನಾನು ಸೊಲ್ಯೂಷನ್ ಮಾಡೋಕ್ಕೆ ಆದಷ್ಟು ಬೇಗನೆ ಬರುತ್ತೇನೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.